ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ರೀಸೆಂಟಾಗಿ ನಾನು ತಿರುಮಲ ಹೋಗಿ ಬಂದೆ. ಸೊ ಹೋಗಿ ಬಂದಮೇಲೆ ನನಗೆ ನೆಗಡಿ, ಶೀತ ಎಲ್ಲ ಇರೋ ಎಲ್ಲ ಬಂದುಬಿಟ್ಟಿದೆ. ಸೊ ಅದಕ್ಕೆ ನಮ್ಮ ಮನೇಲಿ ನಮ್ಮಮ್ಮ ಒಂದು ರೆಸಿಪಿ ಮಾಡಿದ್ರು. ಏನಂದರೆ ಘಾಟಾಗಿ ಒಂದು ಕಷಾಯ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಏನಪ್ಪ ಅಂತಂದರೆ, ಫಸ್ಟ್ ಒಂದು ಬೌಲಿಗೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು 3 to 4 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕಿ. ನಿಮ್ಮ ಮನೇಲಿ ಬೆಲ್ಲದ ಪೌಡರ್ ಇಲ್ಲ ಅಂತಂದರೆ ನೀವು ಬೆಲ್ಲನ ಕೂಡ ಹಾಕೋಬೋದು. ಬಟ್ ಬೆಲ್ಲದ ಪುಡಿ ಹಾಕೋದ್ರಿಂದ ಫಿಲ್ಟರ್ ಆಗಿರೋದು. ಸೊ ನಮ್ಗೆ ಯಾವುದೇ ಅಂತ ಡಸ್ಟ್ ಆಗಲಿ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಮನೇಲಿ ಬೆಲ್ಲದ ಪುಡಿನೇ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಒಂದು ಸ್ವಲ್ಪ ಶುಂಠಿನ ಯೂಸ್ ಮಾಡಿ. ಸೊ ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಬೇಕು. ಸೊ ಹೀಗೆ ಹಾಕೋದ್ರಿಂದ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮತ್ತು ಈ ಕಷಾಯನ ನಾವು ಮಾಡೋದು ತುಂಬಾ ಈಸಿ. ಮತ್ತು ಈ ಕಷಾಯ ನಮಗೆ ಕೋಲ್ಡ್ ಆಗಲಿ, ಕಾಫು ಏನೇ ಇದ್ರೂ ಬೇಗನೆ ಹೊಟ್ಟೋಗ್ಬಿಡುತ್ತೆ. ಮತ್ತು ಯಾವುದೇ ಟ್ಯಾಬ್ಲೆಟ್ಸ್ ಕೂಡ ನಮಗೆ ರಿಕ್ವೈರ್ ಇರೋದಿಲ್ಲ. ಸೊ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ, ಮೆಣಸಿನ ಪುಡಿ. ಸೊ ಇದನ್ನು ಹಾಕೋದ್ರಿಂದ ಇದು ಘಾಟಾಗಿರೋದ್ರಿಂದ ಸೊ ಇದು ನಮ್ಮ ದೇಹಕ್ಕೆ ಹೋದ್ಮೇಲೆ ನಮಗೆ ಆ ಶೀತ, ಕೋಲ್ಡ್ ಅನ್ನೋದನ್ನೆಲ್ಲ ಹೋಗಿಸಿ ಸ್ವಲ್ಪ ನಮ್ಮ ಬಾಡಿಯನ್ನು ಹೀಟ್ ಮಾಡುತ್ತೆ. ಅದರಿಂದ ಈ ರೀತಿ ನಾವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಯಾವುದೇ ನಾವು ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನ್ಯಾಚುರಲಾಗಿ ನಮ್ಮ ಕೋಲ್ಡು, ಕಾಫ್ ಅಂತ ಎಲ್ಲ ಹೋಗಬೇಕು ಅಂತಂದರೆ ಈ ರೀತಿ ಒಂದು ಕಷಾಯನ ಪ್ರಿಪೇರ್ ಮಾಡಿಕೊಂಡು ಕುಡಿಬೋದು. ಸೊ ಇದಕ್ಕೆ ನೀವು ಬೇಕು ಅಂತಂದರೆ ಹಾಲು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಅಷ್ಟೊಂದು ಘಾಟ್ ನಿಮ್ಮ ಕೈಲಿ ಕುಡಿಯೋಕ್ಕಾಗಲ್ಲ ಅಂತಂದರೆ ಸ್ವಲ್ಪ ಲೈಟಾಗಿ ಮಿಲ್ಕ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಇಲ್ಲಿ ನಾನು ಯಾವುದೇ ಅಂತಹ ನಮ್ಮ ಮನೇಲಿ ನಮ್ಮಮ್ಮ ಮಿಲ್ಕನ್ನ ಆ್ಯಡ್ ಮಾಡ್ತಾಯಿಲ್ಲ. ಯಾಕಂದರೆ ಹಾಗೆ ಕುಡಿದ್ರೇ ಪವರ್ ಅನ್ನೋದು ಮತ್ತು ಆ ಕಷಾಯದಲ್ಲಿರೋ ಘಾಟ್ ಅನ್ನೋದು ನಮ್ಮ ದೇಹಕ್ಕೆ ಇಳಿಯೋದು. ಅದಕ್ಕೋಸ್ಕರ ನಾವಿಲ್ಲಿ ಯಾವುದೇ ಅಂತಹ ಮಿಲ್ಕನ್ನು ಆ್ಯಡ್ ಮಾಡ್ತಾಯಿಲ್ಲ. ಸೊ ಇದೊಂದು 5ರಿಂದ 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಇದು ಬಾಯ್ಲ್ ಆದ ನಂತರ ಇಲ್ಲಿ ನಾವು ಫಿಲ್ಟರ್ ಮಾಡಿಕೊಂಡು ಕುಡಿದ್ರೆ ರೆಡಿ ಆಗೋಗುತ್ತೆ. ಸೊ ನೋಡಿ, ಈ ರೀತಿ 5ರಿಂದ 10 ನಿಮಿಷ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಿ ಮತ್ತು ಮಧ್ಯದಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ತಾಯಿರಿ. ಸೊ ಈ ರೀತಿ ಎಲ್ಲ ಅದು ಫುಲ್ಲಾಗಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಇದು ಮಿಕ್ಸ್ ಆದ ನಂತರ ನಾವು ಇದನ್ನು ಫಿಲ್ಟರ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಬಿಸಿ ಬಿಸಿ ಕಷಾಯ ರೆಡಿ. ಮತ್ತು ಈ ಚಳಿಗಾಲದಲ್ಲಿ ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಬೇಗನೆ ಕೋಲ್ಡು, ಕಾಫ್ ಎಲ್ಲನೂ ಹೋಗಿಬಿಡುತ್ತೆ. ನೀವು ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಬೇಗನೆ ಹೋಗಿಬಿಡುತ್ತೆ ಫಟಾಫಟ್ ಅಂತ. ಮತ್ತು ನೋಡಿ, ಇವಾಗ ನಮ್ಮ ಕಷಾಯ ಅನ್ನೋದು ರೆಡಿ ಆಗಾಯಿತು. ಸೊ ನೀವು ಕೂಡ ನಿಮ್ಮ ಮನೇಲಿ ಈ ರೀತಿ ಪ್ರಿಪೇರ್ ಮಾಡಿಕೊಂಡು ಕುಡಿದು ನೋಡಿ ಹೇಗಿದೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.